ಸಾರಸ್ವತ ಲೋಕದಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಸ್ಥಾನ ಇದೆ. ಕನ್ನಡ ಭಾಷೆ ತನ್ನ ಪ್ರಾದೇಶಿಕ ಮಿತಿಯಾಚೆಗೆ ಶ್ರೇಷ್ಠ ಸಾಹಿತ್ಯವನ್ನ ನೀಡಿದೆ. ಇದಕ್ಕಾಗಿ ಕನ್ನಡ ಲೇಖಕರಿಗೆ ಸಲ್ಲುತ್ತಿರುವ ಗೌರವಗಳು ಅಪಾರ. ಅದೇ ರೀತಿಯಲ್ಲಿ ಈ ವರ್ಷ ಕನ್ನಡದ 3 ಲೇಖಕರು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾದರು. ಜ್ಞಾನಪೀಠ ಪ್ರಶಸ್ತಿ ಭಾರತ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವ ಅತ್ಯುನ್ನತ ಪ್ರಶಸ್ತಿ. ಇದುವರೆಗೆ ಕನ್ನಡ ಸಾಹಿತ್ಯಕ್ಕೆ ಒಟ್ಟು 8 ಜ್ಞಾನಪೀಠ ಲಭಿಸಿವೆ. ಇತ್ತೀಚೆಗೆ 8ನೇಯವರಾಗಿ ಜ್ಞಾನಪೀಠದ ಪಟ್ಟಿಗೆ ಸೇರಿದ ಕನ್ನಡಿಗ ಅಂದ್ರೆ ಕವಿ, ನಾಟಕಕಾರ ಚಂದ್ರಶೇಖರ್ ಕಂಬಾರ. ಕನ್ನಡಕ್ಕೆ ದೇಸಿ ಸಾಹಿತ್ಯವನ್ನ ಕೊಟ್ಟ ಲೇಖಕ ಕಂಬಾರ. ಜಾನಪದ ವೈಶಿಷ್ಟ್ಯ ಲೋಕವನ್ನ ತಮ್ಮ ನಾಟಕ, ಕಾವ್ಯ ಮತ್ತು ಕಾದಂಬರಿಗಳಲ್ಲಿ ಅನಾವರಣ ಮಾಡಿದವರು. ತಮ್ಮ ಕಾಲಘಟ್ಟದ ಸಾಹಿತ್ಯ ವಾತಾವರಣದಿಂದ ಭಿನ್ನ ಮಾರ್ಗದಲ್ಲಿ ನಡೆದು ವಿಶಿಷ್ಟ ಕೃತಿಗಳನ್ನ ಕೊಟ್ಟಿದ್ದಾರೆ. ಸಿರಿಸಂಪಿಗೆ, ಜೋಕುಮಾರಸ್ವಾಮಿ, ಹರಕೆಯ ಕುರಿ, ಬೆಪ್ಪು ತಕಡಿ ಬೋಳೇಶಂಕರ, ಋಷ್ಯಶೃಂಗ, ಸಿಂಗಾರವ್ವ ಮತ್ತು ಅರಮನೆ, ಕರಿಮಾಯಿ, ಚಕೋರಿ, ಶಿಖರ ಸೂರ್ಯ ಮುಂತಾದ ಕೃತಿಗಳನ್ನ ನೀಡಿದ್ದಾರೆ. ಕನ್ನಡದ ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತ, ಗೋಕಾಕ, ಅನಂತಮೂರ್ತಿ, ಕಾರ್ನಾಡರ ನಂತರ ಕಂಬಾರ ಜ್ಞಾನಪೀಠ ಸಾಹಿತಿಗಳ ಸಾಲಿಗೆ ಸೇರಿದ್ದಾರೆ. ಕನ್ನಡ ಸಾರಸತ್ವ ಲೋಕಕ್ಕೆ ಇದೊಂದು ಮಹತ್ವದ ಕೊಡುಗೆ. ಇದೇ ರೀತಿಯ ಪ್ರತಿಷ್ಠಿತ ಪ್ರಶಸ್ತಿಯೊಂದಕ್ಕೆ ಭಾಜನರಾದವರು ಎಸ್ಎಲ್ ಭೈರಪ್ಪನವರು. ಜನಪ್ರಿಯ ಬರವಣಿಗೆಯ ಮೂಲಕ ತಮ್ಮದೇ ಒಂದು ಓದುವ ವರ್ಗವನ್ನ ಸೃಷ್ಟಿಸಿಕೊಂಡ ಲೇಖಕರು ಇವರು. ಉರ್ದು, ಮರಾಠಿ, ತೆಲುಗು, ಹಿಂದಿ ಸೇರಿದಂತೆ ಭಾರತದ ಹಲವು ಭಾಷೆಗಳಿಗೆ ಇವರ ಕಾದಂಬರಿಗಳು ಅನುವಾದಗೊಂಡಿದ್ದು ಅಪಾರ ಮೆಚ್ಚುಗೆ ಗಳಿಸಿವೆ. ಇವರ ಈ ಸಾಧನೆಯನ್ನ ಗಮನಿಸಿ ಮಧ್ಯಪ್ರದೇಶ ಸರ್ಕಾರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಿತು. ವಂಶವೃಕ್ಷ, ಗೃಹಭಂಗ, ಬಿತ್ತಿ, ಪರ್ವ, ಸಾಕ್ಷಿಯಂತಹ ವಿಶಿಷ್ಟ ಕಾದಂಬರಿಗಳನ್ನ ನೀಡಿದ ಭೈರಪ್ಪನವರ ಸಂಗೀತ ಆಧಾರಿತ ಕಾದಂಬರಿ ಮಂದ್ರಕ್ಕೆ ಈ ಪ್ರತಿಷ್ಠಿತ ಗೌರವ ಲಭಿಸಿದೆ. ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಅನ್ನೋ ಹಿರಿಮೆಗೆ ಪಾತ್ರರಾದರು. ನಾಲ್ಕು ದಶಕಗಳಲ್ಲಿ 20ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಕನ್ನಡದ ಓದುಗರಿಗೆ ನೀಡಿದ್ದಾರೆ. ಈ ಪೈಕಿ ಕೆಲವು ಕಾದಂಬರಿಗಳು ಚಲನಚಿತ್ರಗಳಾಗಿ ತೆರೆಕಂಡಿವೆ. ಈ ವರ್ಷ ಪ್ರಶಸ್ತಿ ಪಡೆದ ಮತ್ತೊಬ್ಬ ಕನ್ನಡದ ಲೇಖಕ ಗೋಪಾಲಕೃಷ್ಣ ಪೈ. ಇವರು ಬರೆದ ಐತಿಹಾಸಿಕ ಕಾದಂಬರಿ ಸ್ವಪ್ನ ಸಾರಸ್ವತಕ್ಕೆ ಈ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪೈ ಅವರ ಹುಟ್ಟೂರಾದ ದಕ್ಷಿಣ ಕನ್ನಡದ ಬಳ್ಳಂಬೆಟ್ಟಿನ ಕುಟುಂಬ, ಅದರ ಸುತ್ತಲಿನ ಕಥೆಯೇ ಈ ಕಾದಂಬರಿ. ಒಂದು ಕಾಲಘಟ್ಟದ ಸಾಮಾಜಿಕ ಬದಲಾವಣೆಯನ್ನ ದಾಖಲಿಸುವ ವಿಶಿಷ್ಟ ಕೃತಿ ಇದು. ನಾಟಕ, ಚಿತ್ರಕಥೆ ಬರೆಯುತ್ತಾ ಕ್ರಿಯಾಶೀಲರಾಗಿರುವ ಪೈ ಅವರ ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಪಾತ್ರವಾಗುವ ಮೂಲಕ ಕನ್ನಡ ಸಾಹಿತ್ಯ ತೂಕ ಇನ್ನಷ್ಟು ಹೆಚ್ಚಿದೆ ಎನ್ನಬಹುದು. ಬರೆದದ್ದು ಕಡಿಮೆಯೇ ಆದರೂ ಶ್ರೇಷ್ಠ ಕಥೆಗಳನ್ನ ಕೊಟ್ಟ ದೇವನೂರು ಮಹದೇವ ಈ ಬಾರಿ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾದ ಕನ್ನಡದ ಸಾಹಿತಿ. ಕುಸುಮ ಬಾಲಿಯಂತಹ ಶ್ರೇಷ್ಠ ಕೃತಿಯನ್ನ ಕೊಟ್ಟ ದೇವನೂರು ತಳ ಸಮುದಾಯದ ಸಂಕಟಗಳನ್ನ ಸಾಹಿತ್ಯ ಲೋಕದಲ್ಲಿ ಅನಾವರಣ ಮಾಡಿದ್ರು. ಭಿನ್ನ ಸಂವೇದನೆಯನ್ನ ಓದುಗರಿಗೆ ಮುಟ್ಟಿಸಿದ್ರು. ಒಡಲಾಳ, ದ್ಯಾವನೂರು ಮಹದೇವರ ಇತರ ಕೃತಿಗಳು. ಪ್ರಶಸ್ತಿಗಳು ಈ ಲೇಖಕರ ಬರವಣಿಗೆಯ ಶ್ರೇಷ್ಠತೆಯನ್ನ ಅಳೆಯುತ್ತದೆ ಎಂದಲ್ಲ, ಆದರೆ ಈ ಗೌರವ ಸಲ್ಲುವ ಮೂಲಕ ಭಾಷೆ, ಸಂಸ್ಕೃತಿ ತನ್ನನ್ನ ಗೌರವಿಸಿಕೊಳ್ಳುತ್ತೆ.
ಶಿವಲೀಲಾ ಮಾರ್ಗದಲ್ಲಿ ಸಮಾಜವನ್ನ ಜಾಗೃತವಾಗಿಡುವ, ಸಂವೇದನೆಗಳು ರೂಪಿಸುವ ಸಾಹಿತಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಕನ್ನಡ ಸಾಹಿತ್ಯ ಹಿರಿಮೆಯನ್ನ ಎತ್ತಿ ಹಿಡಿದ ಈ ಸಾಹಿತಿಗಳಿಗೆ ಕನ್ನಡಿಗರ ನಮನಗಳು. ಇನ್ನು ಇತರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕನ್ನಡಿಗರ ಬಗ್ಗೆ ನೋಡೋಣ ವಿರಾಮದ ಬಳಿಕ.